This call is now being recorded. Okay, thank you. So this class is a refresher class for beginners. Okay. So what is PVH? Nodkolana. What with this modality, what does it teach? How can we heal ourselves and others? Adar ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? So basic ಆಗಿ what is PVH? PVH stands for Prana Violet Healing, and it was founded by Mr. Shiva Vikraman Palani. He is from Malaysia. ಓಕೆನಾ? ಅವ್ರ ಬೇಸಿಕ್ ಏನ್ ವಾಟ್ ಇಸ್ ಐಡಿಯಾಲಜಿ ಅಂದ್ರೆ, ಹೌ ಕ್ಯಾನ್ ಐ ಹೆಲ್ಪ್ ಪೀಪಲ್ ಹೂ ಆರ್ ದ ಪೂರೆಸ್ಟ್ ಆಫ್ ಪೂವರ್, ಹೇಗೆ ಹೀಲ್ ಮಾಡ್ಕೊಳ್ಳೋದು. ಯಾಕಂದ್ರೆ ರಿಚ್ ಮ್ಯಾನ್ ಕ್ಯಾನ್ ಅಫೋರ್ಡ್ ಹಾಸ್ಪಿಟಲ್ಸ್ ಅಂಡ್ ಪ್ರೈವೇಟ್ ಕ್ಲಿನಿಕ್ಸ್, ಬಟ್ ವೆರಸ್ ದ ಪೂರೆಸ್ಟ್ ಆಫ್ ಪೂವರ್ ಎಲ್ಲಿ ಹೋಗೋದು? And apart from that, because of his past life instances and his karma, he said that this is his life purpose in giving us a very simple and beautiful modality of healing where anyone can heal. No gender, no caste is required. Anyone from the age of 5 to 95 can heal themselves and also others. And through healing, you also gain good karma. Okay, na? So Shiva Vikraman Palani sir is from Malaysia. He has gone through a lot of modalities, be it Hinduism irli, Buddhism irli. ಅವ್ರ ಲೈಫಲ್ಲಿ ಕಷ್ಟಪಟ್ಟು ಏನೇನ್ ಕಲ್ತು ಅದರದ್ದು ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ನೋಡಿನೇ ಎಸ್ ಕಮ್ ಅಪ್ ವಿತ್ ದಿಸ್ ಬ್ಯೂಟಿಫುಲ್ ಮೊಡ್ಯಾಲಿಟಿ. ಇಟ್ ಈಸ್ ಅ ನೋ ಟಚ್, ಮುಟ್ಟದೆ, ಯಾರನ್ನು ಮುಟ್ಟದೆ. ಇಟ್ ಈಸ್ ಅ ನೋ ಡ್ರಗ್, ಯಾವ ತರದ್ದು ಮೆಡಿಸನ್ ಮತ್ತು ಇಲ್ಲ ಚೂರ್ಣನು ಏನು ಇಲ್ಲದೆ ಮಾಡೋ ಪ್ರಾಣ ಥೆರಪಿ, ಪ್ರಾಣ ಶಕ್ತಿಯಿಂದ ಗುಣಪಡಿಸುವ ಮೊಡ್ಯಾಲಿಟಿ. ಸೊ ಯಾಕೆ ನೋ ಟಚ್ ಅಂದ್ರು ಅಂದ್ರೆ, ಸರ್ ಹ್ಯಾಸ್ ಆಲ್ಸೋ ಪ್ರಾಕ್ಟಿಸ್ಡ್, ಹಿ ಹ್ಯಾಸ್ ಆಲ್ಸೋ ಲರ್ನ್ಡ್ ಪ್ರಾಣಿಕ್ ಹೀಲಿಂಗ್. ಸೊ ಪ್ರಾಣಿಕ್ ಹೀಲಿಂಗ್ ಅಲ್ಲಿ ವೆನ್ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಅ ನೆಗೆಟಿವ್ ಎನರ್ಜಿ ಆರ್ ಏನಾದ್ರು ತೆಗಿಬೇಕು ಅಂದ್ರೆ ದೇ ಕಟ್ ಇಟ್ ಅಂಡ್ ಥ್ರೋ ಇಟ್ ಟು ದ ಸನ್, ಆ ತರ ಏನು ಟೆಕ್ನಿಕ್ ಇದೆ ಪ್ರಾಣಿಕ್ ಹೀಲಿಂಗ್ ಅಲ್ಲಿ. ಸೊ ಸರ್ ಸೇಸ್ ಮುಟ್ಟೋದು ರೇಖಿನಲ್ಲಿ, ಯು ಜಸ್ಟ್ ಟಚ್ ದ ಪರ್ಸನ್, ಯು ಟಚ್ ಪರ್ಸನ್ ಅಂಡ್ ಹೀಲ್. ಸೊ ಸರ್ ಸೇಸ್ ಈ ತರ ಮೊಡ್ಯಾಲಿಟಿ ಎಲ್ಲ ನೀವು ಟಚ್ ಮಾಡುವಾಗ ಯು ಕಂಟ್ಯಾಮಿನೇಟ್ ಯೋರ್ ಎನರ್ಜಿ. ಯಾಕಂದ್ರೆ ಯು ನೆವರ್ ನೋ ವಾಟ್ ಕೈಂಡ್ ಆಫ್ ನೆಗೆಟಿವ್ ಎನರ್ಜಿ ದ ಅದರ್ ಪರ್ಸನ್ ಇಸ್ ಹ್ಯಾವಿಂಗ್. ಸೊ ವೆನ್ ಯು ಟಚ್ ಸಚ್ ಪೀಪಲ್, ಯೋರ್ ಎನರ್ಜಿ ವಿಲ್ ಕಂಟ್ಯಾಮಿನೇಟ್ ಅಂಡ್ ಸಮಟೈಮ್ಸ್ ದಟ್ ನೆಗೆಟಿವ್ ಎನರ್ಜಿ ವಿಲ್ ಗೆಟ್ ಟ್ರಾನ್ಸ್ಫರ್ಡ್ ಟು ಯು. ಸೊ ಬೇಡ ಅಂತ ಹಿ ಡಿವೈಸ್ಡ್ ಅ ನೋ ಟಚ್ ಥೆರಪಿ ಅಂಡ್ ನೋ ಡ್ರಗ್. ಇದರಲ್ಲಿ ಮೆಡಿಸಿನ್ ಬೇಕೇ ಬೇಕಾಗಿಲ್ಲ. ಯಾಕಂದ್ರೆ ಇಫ್ ಯು ನೋ ಹೌ ಟು ಸೆನ್ಸ್ ವಾಟ್ ಇಸ್ ದ ರೂಟ್ ಕಾಸ್ ಆಫ್ ಯೋರ್ ಏಲ್ಮೆಂಟು, ಡಿಸೀಸು, ಇದ್ರದ್ದು ಮೂಲ ಗೊತ್ತಾದ್ರೆ ನೀವು ಔಷಧಿ ಬೇಕಾಗಿಲ್ಲ. ಬಟ್ ಇಫ್ ಯು ಆರ್ ಇಫ್ ಯು ಹ್ಯಾವ್ ಲೈಫ್ ಸ್ಟೈಲ್ ಡಿಸೀಸ್ ಲೈಕ್ ಡಯಾಬಿಟೀಸು, ಬಿ ಪಿನೋ, ಬೇರೆ ಏನಾದ್ರು ಹಾರ್ಟ್ ಏಲ್ಮೆಂಟ್ಗೆ ಇಲ್ಲ ಕ್ಯಾನ್ಸರ್ಗೆ ಏನಾದ್ರು ಮೆಡಿಸಿನ್ ತಗೋತಾ ಇದ್ರೆ ಅದನ್ನ ನಿಲ್ಸ್ಬೇಡಿ, ಅದನ್ನು ತಗೊಳ್ಳಿ. ಅಪಾರ್ಟ್ ಫ್ರಮ್ ದಟ್ he says you can do the normal procedure of healing and ಆದಷ್ಟು ಬೇಗ ನಿಮಗ್ ಗುಣ ಆಗತ್ತೆ. ಇಫ್ ಯು ನೋ ದ ರೂಟ್ ಕಾಸ್, ಯಾಕೆ ಬಿ ಪಿ ಬಂತು, ಯಾಕೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಯು ಕ್ಯಾನ್ ಡೂ ದ ಹೀಲಿಂಗ್ ಬೈ ಯೋರ್ ಸೆಲ್ಫ್. ಅಂಡ್ ಇದು ಮೂಲಕ ವಾಟ್ ಇಸ್ ಇಟ್ ಅಂದ್ರೆ, ಇಟ್ ಇಸ್ ಅ ಪ್ರಾಣ ಥೆರಪಿ. ಪ್ರಾಣ ಶಕ್ತಿಯಿಂದ ಅದು ಎಲ್ಲೆಲ್ಲೂ ಇದೆ, ನಮ್ಮಲ್ಲಿದೆ, ಸುತ್ತಲೂ ಇದೆ. ಯು ಕ್ಯಾನ್ ಟೇಕ್ ದ ಪ್ರಾಣಶಕ್ತಿ ಫ್ರಮ್ ಔಟ್ಸೈಡ್, ಕಾಸ್ಮಿಕ್ ಎನರ್ಜಿ ಅಂತಾರೆ. ಈ ಎನರ್ಜಿ ತಗೊಂಡು ನಮ್ಮನ್ನ ಹೀಲ್ ಮಾಡ್ಕೋಬಹುದು. Okay, so what does PVH follow andre? The rule it follows is the universal law of karma. So what is this law of karma? ನಾವೆಲ್ಲ ಸ್ಕೂಲಲ್ಲಿ ಓದಿರ್ತೀವಲ್ಲ, ನ್ಯೂಟನ್ಸ್ ಥರ್ಡ್ law. For every action, there is an equal and opposite reaction. That is the same rule which we follow. That is the law of karma. So karma is simply give what you want to receive. ಅಲ್ವಾ? ನೀವ್ ಏನ್ ಎಕ್ಸ್ಪೆಕ್ಟ್, ನಿಮಗ್ ಏನ್ ಬರ್ಬೇಕೋ ಅದನ್ನ ಬೇರೆಯವ್ರು ಕೊಡಿ. ಇಫ್ ಯು ವಾಂಟ್ love, if you want love for yourself, you give love to others. If you want kindness to yourself, you give kindness to others.
If you want good to yourself, give good to others. This is the law of karma. If you're giving, if you expect negative, if you are giving negative andre, expect negativity also. Aita? So this is the law of karma. It is our, it may be your bad karma to fall sick because of some unknown disease or ಏನು ಗೊತ್ತಿಲ್ದೇನೂ ಇರ್ಬೋದು ಯಾಕೆ ಬಂತು ಅಂತ. But it is our good karma to help you. So we will help you. We will teach you how to heal yourself so that when you learn, you can heal yourself and also heal others. So this is PVH follows the law of karma. So what are the fundamentals, Andre? Basics fundamentals is forgiveness. Forgiveness is the basic fundamentals. So forgiveness ಯಾಕೆ ಕೇಳಬೇಕು? ಸಪೋಸಿಂಗ್ ನಾವ್ ಏನಾದ್ರೂ ಯಾರಿಗೋ ತಪ್ಪು ಮಾಡ್ಬಿಟ್ವಿ ಅಂತ ಇಟ್ಕೊಳ್ಳಿ. ನಮಗೆ ಅವ್ರು ವಿ ನೋ ವಿ ಹ್ಯಾವ್ ಹರ್ಟ್ ಅದರ್ಸ್, ವಿ ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಟು ಅದರ್ಸ್, ಬಟ್ ನಮಗೆ ನಾಚಿಕೆನೋ ಸಮಥಿಂಗ್ ವಿ ಫೀಲ್ ಹೇಗೆಪ್ಪ ಅವ್ರ ಹತ್ರ ಹೋಗಿ ಅವ್ರನ್ನ ನೋಡಿ ಮುಖ ನೋಡಿ ಹೇಗೆ ಫರ್ಗಿವ್ನೆಸ್ ಕೇಳಬಹುದು ಅಂತ ನಮಗೆ ವಿ ಮೇ ಫೀಲ್ ಅಲ್ವಾ. ಸೊ ಬೇಡ, you can directly ask forgiveness to the soul. So soul level ಅಲ್ಲಿ forgiveness ಕೇಳಿ you can neutralize whatever the negative energy or the dark energy. So when you hurt others, you incur negativity. That is also karma. So that is how karma works. So when you hurt others, you not only hurt yourself, you also hurt others and incur bad karma. Apart from that, we also have other affirmations like spiritual affirmation. ಇದ್ರ ಓದೋದ್ರಿಂದ, ಈ affirmations ಓದೋದ್ರಿಂದ ನಿಮ್ಮ aura, ನಿಮ್ಮ spiritual connection strong ಆಗುತ್ತೆ. Strong ಆದಾಗ you will not be susceptible to negativity outside. Apart from that, there is ladies affirmations. ಇದನ್ ಹೋದಾಗ the ladies usually ಯಾಕಪ್ಪ ನಾನು ಹುಟ್ಟಿದೆ, they face a lot of trauma in life, right? When they are born, ಯಾಕಪ್ಪ ಹುಟ್ಟಿದೆ, ಹೆಣ್ಮಗು ಹುಟ್ಟಿತು ಅಂತ ಹೇಳೋದ್ರಿಂದ she is dependent on her family, parents. After marriage she is dependent on husband, ಆಮೇಲೆ ವಯಸ್ಸಾದ್ಮೇಲೆ she is dependent on her sons, daughters. So she is always a dependent being ಅಲ್ವಾ. ಸೊ ಆದ್ರಿಂದ she has a lot of trauma. So ಅದರಿಂದ ಆಚೆ ಬರೋದಕ್ಕೆ sir has given something called as ladies affirmation to make them emotionally strong. ಆಮೇಲೆ we have prosperity affirmations. People in life face a lot of issues with prosperity. Some are born wealthy, some are born very poor, some are born ಕೈಗೂ ಅವ್ರು ದುಡಿಯೋದು ತಿನ್ನೋದು ಅಷ್ಟೇ ಮೇಂಟೈನ್ ಆಗುತ್ತೆ. ಸೊ ಅವ್ರಿಗೆಲ್ಲ ಪ್ರಾಸ್ಪರಿಟಿ affirmation ಓದ್ತಾ their prosperity will become bigger. ಆಯ್ತಾ? So these are all the affirmations. These are all the basic fundamentals that PVH has given us. ಇದನ್ನೆಲ್ಲ ಮಾಡಿ, apart from that, he has given us something called as the Prana Violet Heal Wand. So ಈ wand ಮೂಲಕ we can heal ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಸೊ ದಿಸ್ ವಾಂಡ್ ಏನಂದ್ರೆ, ಇದ್ರದ್ದು ಶಕ್ತಿ ಏನಂದ್ರೆ, ಇಟ್ ಇಸ್ ಅ ಕಾಸ್ಮಿಕ್ ಜಾಮೆಟ್ರಿ. ಇಟ್ ಟೇಕ್ಸ್ ದ ಡಿವೈನ್ ಎನರ್ಜಿ ಫ್ರಮ್ ದಿಸ್ ಮಾನ್ಯುಮೆಂಟ್ called as Borobudur. ಈಗ not only the cosmic energy, apart from that, a lot of other divine energy also gets. So this is programmed in such a way that ಈ ಎನರ್ಜಿ ಸದಾ ಪ್ರಾಣಶಕ್ತಿ ಇದರಿಂದ ಬರ್ತಾನೆ ಇರುತ್ತೆ. ಸೊ whatever ಈ ಪ್ರಾಣಶಕ್ತಿ will help you clean your aura it will clean your all the chakras ಎಲ್ಲ clean ಮಾಡಿ, it will then help you heal your organs also. So with this wand, sir has given a beautiful tool to heal ourselves. So what are the 3 principles of Prana Violet healing andre? The human body heals itself, ತನ್ನಂತಾನೇ ಗುಣಪಡಿಸುತ್ತೆ. Yes, we all have the ability to heal our own body. But what do we need? ಪ್ರಾಣ ಬೇಕಾಗಿದೆ, ಪ್ರಾಣಶಕ್ತಿ, ಜೀವಶಕ್ತಿ, ಒಳ್ಳೆ ಎನರ್ಜಿ ಅಂತ ಹೇಳ್ತೀವಲ್ಲ, ಎನರ್ಜಿ ಬೇಕು. ದಿಸ್ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ, ಇಟ್ comes from around us, it is everywhere. So this abundance of prana ಇದ್ರೇನೆ it will help ಏನ್ ಡಿಸೀಸ್ ಇದ್ರೇನು ಬೇಗ ಗುಣಪಡಿಸಕ್ಕೆ it will help.
So the more prana you have in your body, the more healthy you are. You won't fall sick. But what is the, okay, before that, we'll see what is the mission and vision. It's very simple. Everybody should have a healthy and have a good life, be it you, your family, all your close relatives, because health is wealth. Health is the birthright. So you, anybody can heal anybody regardless of race, religion, or gender. So it is for all. So these teachings, Sir says, do not accept it by blindly, or so you have to make your own evaluation. Does this really work? So you just follow the protocols. With 1 week of reading all the forgiveness affirmations, Nodi, you will feel a change. Then you come back and say, yes, there is definitely a change there. Then you can follow all the protocols of healing. You have an open mind. Okay, yakandre, this is a very simple and beautiful modality of healing. So what are the common methods of treating ailment usually, Andre? We usually ಏನಾದ್ರೂ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಾದ್ರೂ ಒಂದು ಕೋಲ್ಡ್ ಬಂದ್ರೆ ಇಲ್ಲ ತಲೆನೋವು ಬಂದ್ರೆ ವಾಟ್ ಡು ವಿ ರೀಚ್ ಫಾರ್ ಫಸ್ಟ್ ಅಂದ್ರೆ ವಿ ರೀಚ್ ಫಾರ್ ಮೆಡಿಸನ್. ಮೆಡಿಸನ್ ಇಸ್ ಓಕೆ, ಇಂಪಾರ್ಟೆಂಟ್. ಯಾಕಂದ್ರೆ ಇಟ್ ಇಸ್ ಕೆಮಿಕಲ್, ಬಟ್ ಇಟ್ ಇಸ್ ನಾಟ್ ಗುಡ್ ಫಾರ್ ಅವರ್ ಬಾಡಿ. ಯಾಕಂದ್ರೆ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಇಂದ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಅಂಡ್ ಟಾಕ್ಸಿಕ್ ಎನರ್ಜಿ ನಮ್ಮಲ್ಲಿ ಕೆಮಿಕಲ್ ಎನರ್ಜಿ ಬಂದು ಸೇರ್ಕೊಳ್ಳುತ್ತೆ. ಇಟ್ ಫಾರ್ಮ್ಸ್ toxins in our body. It will affect the liver na affect ಮಾಡುತ್ತೆ. So that is why allopathy medicine first we reach out ಅಲ್ವಾ. ಒಂದ್ ತಲೆನೋವು ಬಂದ್ರೆ ತಲೆನೋವು ಆಯ್ತಪ್ಪ, ಒಂದ್ ಮಾತ್ರೆ ತಗೊಂಡು ಹಾಕೊಳ್ಳೋಣ, ಯಾಕಂದ್ರೆ ಇಟ್ ಇಸ್ ವೆರಿ ಈಸಿ. ಬಟ್ ವಿ ಡು ನಾಟ್ ನೋ ವಾಟ್ ಇಸ್ ದ ರೂಟ್ ಕಾಸ್ ಫಾರ್ ದ ತಲೆನೋವು ಅಲ್ವಾ. ಸೊ ಕೋಲ್ಡ್ ಆದಾಗ ಯಾಕೆ ಕೋಲ್ಡ್ ಆಯ್ತು, ಯಾಕೆ ಅಲರ್ಜಿ ಅಂದ್ರೆ ಒಂದು ಹಿಸ್ಟಮೈನ್ ಟ್ಯಾಬ್ಲೆಟ್ ನ ತಗೊಂಡು ಹಾಕೋತೀವಿ. ಬಟ್ ವೈ ಡು ವಿ ಹ್ಯಾವ್ ಅಲರ್ಜಿ? ವೈ ಡಿಡ್ ದಿಸ್ ಅಲರ್ಜಿ? ಆಮ್ ಐ ಬಾರ್ನ್ ವಿತ್ ದಿಸ್ ಅಲರ್ಜಿ ಆರ್ ದಿಸ್ ಅಲರ್ಜಿ ಕೇಮ್? ವಿ ಡು ನಾಟ್ ಸಿ ದ ರೂಟ್ ಕಾಸ್. ಈಗ ವೆರಿ ಫೀವರ್ ಬಂದಾಗ the body is telling that you have accumulated some kind of toxin or some kind of pathogens. The liver is trying to push it away from the body. But ಏನ್ ಮಾಡ್ತೀವಿ? We take a simple Dolo and we eat it. ಯಾಕಂದ್ರೆ ಆನ್ ದ ಕೌಂಟರ್ ಮೆಡಿಸಿನ್ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ, ಟೈಮ್ ವೇಸ್ಟ್ ಮಾಡಲ್ಲ. We do not want to waste time healing ourselves, so we just take a Dolo and put. What it does, it suppresses the fever, but we do not know what is the root cause of the fever. Is it because of bacteria? Is it because of virus? ಇದನ್ನ ಹಾಕೋತಾ ಏನ್ ಮಾಡ್ತಾ ಇದೀವಿ? We are suppressing our immune system. If something happens, antibiotics hakotivi. But what does the antibiotics do gotta? Usually ಏನ್ ಮಾಡುತ್ತೆ, we have good bacteria and bad bacteria also. This antibiotics also goes and attacks the bad bacteria and it kills them. But at the same time, ನಮ್ಮ ಗಟ್ಟಲ್ಲಿ ಅಲ್ಲಿರೋ good bacteria ನಾನು it will attack and ಸಾಯಿಸುತ್ತೆ. ಅವಾಗ ಏನಾಗುತ್ತೆ, ವಿಲ್ ಬಿ ಪ್ರೋನ್ ಮೋರ್ ಟು, ವಿಲ್ ಬಿ ಸಸೆಪ್ಟಬಲ್ ಮೋರ್, ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆಗುತ್ತೆ. ಅಂಡ್ ಈ ಅಕಸ್ಮಾತ್ ಈ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ಸ್ವಲ್ಪ ಉಳ್ಕೊಳ್ತು ಅಂದ್ರೆ ದೇ ಬಿಕಮ್ ಸೂಪರ್ ಬಗ್ಸ್ ಆಗಿ ದೇ ಬಿಕಮ್ ಇಮ್ಯೂನ್ ಟು ಆಂಟಿಬಯೋಟಿಕ್ಸ್ ಅಂಡ್ ದೇ ಲೀವ್ ಇನ್ ಅವರ್ ಗಟ್ ಅಂಡ್ ಕಾಸ್ ಲಾಟ್ ಆಫ್ ಇಶ್ಯೂಸ್. ಸೊ ಬಿಕಾಸ್ ಅಲೋಪತಿ is more common, we stick to it. But actually, Sir says you are not supposed to eat. If your serious ailments andre tagoli, you heal the medicine of toxic energy and negative side effect energy, then you energize the medicine and take it. But sumne fever ge, cold ge, try not to go and reach for the chemicals. That is what Sir says. So how do you see if anything is not good for you? Andre simple spleen arm test ಮೂಲಕ we can get to know that if anything, be it medicine, be it any kind of food. So who is saying this food or this medicine is not good for you? Andre it is the soul in you, it's the soul in your body which is saying what is good, what is needed for the body. So it is always better to listen to what our soul says.
but rather people give importance to mind. So mind is program ontara agide because of society and because of all the thing we see in the media and the reels. So alli program agi we stop listening to our own body and our soul. So with spleen arm test, one simple test nodi, you can diagnose whether this is needed for the body or not. So now, what is prana shakti? In Sanskrit, prana is called as life force energy is called as prana in Sanskrit. Ade chi is called in Chinese. Ki is called, it is called ki in Japan. Manna in Polynesian language. So different part of the different community call it in different way. Namma bhashenalli we call it prana shakti. English we call it the life force. It is inside us and also around us. It is everywhere. So it's Earth, solar system, and the entire universe. So this is called as the divine energy, because the whole Earth, all the heavenly bodies are floating in this divine energy. Alva. So this cosmic energy, this beautiful universal energy is the divine energy. So this prana shakti, it also flows in us, inside us. It flows into our aura, into our bodies, into our chakras, into our nadis, and to all the subtle. So this subtle body all makes our aura. ಆಯ್ತಾ? ಸೊ ಈ ಪ್ರಾಣ ಶಕ್ತಿ ನಮ್ಮಲ್ಲಿ ಕಮ್ಮಿ ಆದಾಗ ಏನಾಗತ್ತೆ? ಯಾಕೆ ಕಮ್ಮಿ ಆಗ್ಬೋದು? ಯು ಕ್ಯಾನ್ ಆಸ್ಕ್. Because of negative energies. This negative energies are because of our emotions, because of our negative thought forms, because of negative words, and because of all the negative deeds also, actions. Everything will cause a depletion in the prana. So once then the prana depletes from our body, we will become sick or we will become weak. Aga enagatte, we are susceptible to more diseases and pathogens, virus, cold, cough, flu, fever. Idrinda we will have more complications. So remember, when the prana depletes, you are susceptible to everything, all diseases. So once when you are filled with prana, you have a healthy body. So what does PVH says? Andre, it shows us the way how to consciously take prana and increase prana in our body. So how do we consciously increase prana? Andre, first we need to know from where all we get prana. What are the sources of prana? We get it from the sun prana. We get from Mother Earth. Mother Earth, now Nadiyovaga, we can request the Mother Earth to give prana to us, because we are dependent on Mother Earth for everything. Andadallirode, Pindadalli, but whatever we are is because of Mother Earth. And we can also ask cosmic energy directly. We can ask cosmic energy from the universe. Apart from that, where else do we get prana? Andre, through the air we breathe, the food we eat, the water we drink. And we can also ask pranas from trees. We should ask in such a way that give me what is required. Some of your excess energy ಅಂತ ಕೇಳಬೇಕು. ಯಾಕಂದ್ರೆ sometimes ಕೇಳಿದ್ರೆ even the tree may die. ಆಯ್ತಾ? ಸೊ ಎಕ್ಸೆಸ್ ಎನರ್ಜಿ ಏನಿದೆ ಅದ್ರಲ್ಲಿ ಸ್ವಲ್ಪ ನನಗೆ ಕೊಡು ಅಂತ ಕೇಳ್ಬೋದು. ಅಪಾರ್ಟ್ ಫ್ರಮ್ ದ ಪ್ರಾಣ ಶಕ್ತಿ ವಿ ಆಲ್ಸೋ ಗೆಟ್ ಫ್ರಮ್ ಸಮ್ ಪೀಪಲ್, ಹೋಲಿ ಪ್ಲೇಸಸ್, ಕ್ರಿಸ್ಟಲ್ ಇಂದ ತಗೋಬಹುದು, ಜೆಮ್ ಸ್ಟೋನ್ಸ್ ಇಂದ, ಆಬ್ಜೆಕ್ಟ್ಸ್ ಇಂದ, ಹೋಲಿ ಬುಕ್ಸ್ ಇಂದ ಬರುತ್ತೆ, ಅಂಡ್ ಆಲ್ಸೋ ಸಿಂಬಲ್ಸ್. ಒನ್ ಸಚ್ ಸಿಂಬಲ್ PVH symbol which constantly keeps on emitting prana. So allindanu we get prana shakti for our body. So adalla gottaitu. Now we'll see what are all the causes of diseases. First and main cause is because of pathogens. Pathogens andre ಏನೇನಿದೆ? It is because of bacteria, because of virus, because of fungus, and because of protozoa. So because of this, in our immune system, normally already there is a lot of
we already have a lot of good bacteria and bad bacteria in us anta heldella. So they're all in a suppressed state. So once when you have, supposing ಈಗ fear ಆಯ್ತು ಅಂತ ತಿಳ್ಕೊಳ್ಳಿ, if you have fear, ಈಗ ಮತ್ತೆ ಕೊರೋನಾ ಇಸ್ ಸ್ಪ್ರೆಡ್ಡಿಂಗ್, ಮತ್ತೆ ಅದು ಶುರು ಆಗಿದೆ ಅನ್ನೋವಾಗ ಭಯ ಬಂದ್ರೆ ಏನಾಗುತ್ತೆ ಅಂದ್ರೆ, ದಿಸ್ ಸಪ್ರೆಸ್ಡ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಇನ್ ಅಸ್ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಆಕ್ಟಿಂಗ್ ಅಪ್. ಅದು ಮತ್ತೆ ವಾಪಸ್ ಆಗಿ it will act up and it will come. Okay, apart from that, there's a lot of bacteria outside and inside. Very specifically, this bacteria and virus, typically the virus, it doesn't need any kind of food for anything. It just needs the sun prana to be by itself and grow. Apart from that, there is something called as fungus and protozoa. Protozoa example ಕೊಡ್ಬೋದು ಅಂದ್ರೆ, our malaria is caused because of this protozoa. So we have to be doubly cautious when we go outside, because ಈಗ ಫ್ಲೂ ಸೀಸನ್ ಅಂತ ಹೇಳಿದ್ದಾರೆ. ಸೊ ಬಿಕಾಸ್ ಆಫ್ ದಟ್, ಹೇಗೆ ನಮಗೆ, ಹೌ ಡು ವಿ ಗೆಟ್ ಅಂದ್ರೆ, ವಿ ಗೆಟ್ ಥ್ರೂ ದ ಫುಡ್ ವಿ ಈಟ್. Sorry about that. Okay, through the food we eat, to the water we drink, by touching things, or by being near a contaminated person, or sneeze in the body fluids aache bandaga, adan muttaga, when you share close contact, by breathing from animals and insects also, we get contact with these pathogens. Apart from that, what are all the causes of disease andre, it could be because of poisonous plants, seeds, insects, animals, or because of some kind of allergies. Nama whatever food allergy ಇರ್ಬೋದು, ಇಲ್ಲ ಡಸ್ಟ್ ಅಲರ್ಜಿ ಇರ್ಬೋದು, ಪೋಲನ್ ಅಲರ್ಜಿ ಇರ್ಬೋದು, ಫ್ರೂಟ್ಸ್ ಅಲ್ಲಿ ಅಲರ್ಜಿ. ಸೊ ಆದ್ರಿಂದನೂ ವಿ ಗೆಟ್, ಆರ್ ಸ್ಟಿಂಗ್, ಹನಿ ಬಿ ಸ್ಟಿಂಗ್ ಆದಾಗ ಅಲರ್ಜಿಕ್ ರಿಯಾಕ್ಷನ್ ಇರ್ಬೋದು. ಸೊ ಬಿಕಾಸ್ mold in the, we'll get allergies, pathogens and all that in the allergies. Sir has cured a lot of allergies, more than 125 allergies, including sun allergy, water allergy, earth allergy, husband and wife allergy no cure ಮಾಡಿದ್ದಾರೆ. So all this, first we need, sir ಹೇಳ್ತಾರೆ, there might be a cause to this allergy also. What might be the root cause ಅಂದ್ರೆ, usually sun allergy, water allergy ಅಂದ್ರೆ, in your past lifetimes ಏನೋ ತಪ್ಪು ನೀವು ಮಾಡಿರ್ಬೋದು, because to the sun or to the water or to the earth, or sir ಹೇಳ್ತಾರೆ specific people ಅಲ್ಲಿ you could have done something like sacrifice ಮಾಡಿರ್ಬೋದು other people na, you could have sacrificed human beings for the sun, for you might have done lot of trauma for other peoples. ಆದ್ರಿಂದನೂ ನಿಮಗೆ ಅಲರ್ಜೀಸ್ ಬರ್ಬೋದು ಅಂತ ಹೇಳಿದ್ದಾರೆ. ಅಪಾರ್ಟ್ ಫ್ರಮ್ ದಟ್, we have fungus and yeast infection, usually for women, white discharge and all. It is because of yeast infection. All the skin ringworm alli, skin allergy alla ide because of fungus and yeast. Apart from that, vehicles in the accidents, so fire, sports injuries, all that also causes diseases. And then food is one of the main cause for our well-being, alva, because only when we have a balanced diet with balanced carbohydrates, proteins and fat, we'll have a balanced diet, everything we'll get. Adrinda vitamin sigatte, minerals sigatte. Once you take wrong kind of food for a long term of period, it will give us a lot of health issues. Sir says usually Indian food is very it has zero pranic food. Everything is either fried or cooked for long periods of time, or it is very sour, it is too acidic to the body. Acidity another, it's a very common problem in our country today. Yakandre almost everybody face some kind of acidity. It is because of this food. ಅವ್ರಿಗೆ ಹೋಗಿ ನೀವು ಬ್ಲಡ್ ಚೆಕ್ ಮಾಡಿದಾಗ it will always show that everybody nowadays have B12 and vitamin D deficiency. Vitamin D ಯಾಕೆ, ಸನ್ ತುಂಬಾ ಗ್ಲೇರ್ ಆಗ್ತಾ ಇದೆ ಅಂತ we put a lot of sunscreen. ಅದೇನಾಗತ್ತೆ, it doesn't let the good sun rays to enter. So our skin ಮೂಲಕನೇ we get vitamin D into our body. So vitamin D ನಾವು ಸರಿಯಾಗಿ
ತಗೋತಾ ಇಲ್ಲ ಅಂದ್ರೆ ಆಲ್ಸೋ ವಿಲ್ ಹ್ಯಾವ್ ಇಮ್ಯೂನ್ ಡಿಫಿಷಿಯನ್ಸಿ. ಇಮ್ಯೂನ್ ಕಮ್ಮಿ ಆದಾಗ ವಿಲ್ ಬಿ ಸಸೆಪ್ಟಬಲ್ ಟು ಔಟ್ಸೈಡ್ infections and everything. Apart from that, vitamin B12 is very, very important. It is known that something in the stomach lining that absorbs vitamin B12 into our body. But people suffering from all this acidity and stomach problems ಎಲ್ಲ ಏನಾಗತ್ತೆ, ಆ ಗಟ್ ಲೈನಿಂಗ್ ಎಲ್ಲ ಇರೋಡ್ ಆಗತ್ತೆ. ಆದ್ರಿಂದ ಈ B12 ನಮ್ ಬಾಡಿಗೆ ತೊಗೊಳಕ್ ಆಗಲ್ಲ. ಈ B12 ಕಮ್ಮಿ ಆದ್ರೆ ಇಟ್ ಲೀಡ್ಸ್ ಟು ಅ ಲಾಟ್ ಆಫ್ ಡೆಫಿಷಿಯನ್ಸಿ ಇನ್ ದ ಬಾಡಿ. ಸೊ ಸರ್ ಹ್ಯಾಸ್ ಗಿವನ್ ಈ acidityಗೆಲ್ಲ he has given a beautiful remedy. Just for 2 weeks, just chew and eat hibiscus flowers. ದಾಸವಾಳ ಹೂ ತಿಂದ್ರೆ your stomach lining ಅದು ಜೆಲ್ ತರ ಫಾರ್ಮ್ ಆಗತ್ತೆ. ಯು ಕ್ಯಾನ್ ಟ್ರೈ ಜಸ್ಟ್ ಈಟಿಂಗ್. ಇದನ್ನ ಬ್ರೇಕ್ಫಾಸ್ಟ್ ಆಗಿ ತಗೊಳ್ಳಿ ಅಂತ ಹೇಳ್ತಾರೆ. ಜಸ್ಟ್ 4-5 ಫ್ಲವರ್ಸ್ ನ ಚೆನ್ನಾಗಿ ಅಗದು ತಿಂದ್ರೆ ಅದೊಂಥರ ಜೆಲ್ ತರ ಆಗತ್ತೆ. ಇಟ್ ವಿಲ್ ಗೋ ಅಂಡ್ ಹೀಲ್ ಯೋರ್ ಎಸೋಫೆಗಸ್ ಇಂದ, ಮೌತ್ ಇಂದ ಎಸೋಫೆಗಸ್ ಇಂದ ಸ್ಟಮಕ್ ತನಕ ಇಟ್ ಸ್ಲೋಲಿ ಇಟ್ ವಿಲ್ ಸ್ಟಾರ್ಟ್ ಹೀಲಿಂಗ್ ಅಂಡ್ ಯು ವಿಲ್ ಕಮ್ ಔಟ್ ಆಫ್ ದಿಸ್ ಗ್ಯಾಸ್ಟ್ರಿಕ್ ಪೇನ್, ಅಸಿಡಿಟಿ ಇಂದ ಆಚೆ ಬರ್ಬೋದು. ಇಲ್ಲಾಂದ್ರೆ ಯು ಕ್ಯಾನ್ ಹೀಲ್ ಆರಾಮಾಗಿ. ಯು ಡೋಂಟ್ ನೀಡ್ ಟು ರೀಡ್ ಎನಿ ಫರ್ಗಿವ್ನೆಸ್ ಫಾರ್ acidity and gastric pain. Just want ತಗೊಂಡು heal your esophagus and your solar plexus stomach ಅಂತ you can heal. So all this wrong food, wrong habits, all this cause a lot of lifestyle diseases. Be it smoking irli, tobacco irli, drugs irli, all this also long term use in the ಏನಾಗತ್ತೆ, we will have a lot of issues. Especially the fizzy drinks, ಈ ಕೋಕೋ ಕೋಲಾ, ಪೆಪ್ಸಿ ಎಲ್ಲ ಏನಿದೆ, ಅದನ್ನ ಕುಡಿತಾ ಏನಾಗುತ್ತೆ, we will be prone to osteoporosis. We call this at home, we call this toilet cleaner. ಯಾಕಂದ್ರೆ ನೀವು ಜಸ್ಟ್ ಒಂದ್ ಪೆಪ್ಸಿ ಹಾಕಿ ನೀವು ಕಮ್ಮೋಡು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಫಲ ಅಂತ ಆಗತ್ತೆ ನೋಡಿ. ಯು ಟ್ರೈಟ್ ಅಟ್ ಹೋಮ್ ಅನ್ಸಿ, ಅಷ್ಟು ಪವರ್ಫುಲ್ ಇದೆ these fizzy drinks. ಇದನ್ನ ನಾವು ಒಳಗ್ ಹಾಕೊಂಡ್ರೆ ನಾಟ್ ಓನ್ಲಿ ಕಾರ್ಬನ್ ಡೈಆಕ್ಸೈಡ್, ದಿಸ್ ಗೋಸ್ ಅಂಡ್ ಈಟ್ಸ್ ದ ಬೋನ್ಸ್. ಸೊ ಬಿ ವೆರಿ ವೆರಿ ಕೇರ್ಫುಲ್ ವೆನ್ ಯು ಟೇಕ್ ಸಚ್ ಕೈಂಡ್ ಆಫ್ ಪ್ರೋಸೆಸ್ಡ್ ಅಂಡ್ ಗಲೀಜ್ ಫುಡ್, ಫಿಸಿ ಡ್ರಿಂಕ್ಸ್ ಇನ್ ದ ಜಂಕ್ ಫುಡ್ ಬೇಡ ಅಂತ ಹೇಳ್ತೀವಿ. ಸೊ ವಾಟ್ ಕೈಂಡ್ ಆಫ್ ಫುಡ್ ಶುಡ್ ವಿ ಹ್ಯಾವ್? ವಿ ಶುಡ್ ಹ್ಯಾವ್ very positive pranic food. So sir says eat as much greens. ಸೊಪ್ಪನ್ನ ತಿನ್ನಿ, ಈಟ್ ಬ್ರೇಕ್ಫಾಸ್ಟ್ ಸೊಪ್ಪು ತಿನ್ನಿ. ನಿಮ್ಮಿಂದ ಆಗಲ್ವಾ, ರೈಸ್ ಸ್ವಲ್ಪ ತಗೊಂಡು ಪ್ಲೇಟ್ ಶುಡ್ ಬಿ ಫಿಲ್ಡ್, ಮುಕ್ಕಾಲ್ ಭಾಗ vegetables, steamed vegetables or soap. Daily soap tinta, the more fiber you eat, the more filling it will be for you. You won't junk food tagolalla. Your body also will say for positive pranic food, mind ge brain ge one signal, oh hotte tumtu saaku anta helutte. But when you eat junk food, the body cannot recognize processed food. It will, so you keep on eating junk food. One chip ತಿನ್ನಕ್ಕಾಗಲ್ಲ. We end up eating the whole packet alla, because the connection is lost to the brain, because it is a zero pranic food. Whereas positive pranic food ali, the brain says enough, you are full. So you will not eat more. Apart from that, our emotions also play a very, very important role in our well-being. Yakandre, when we have worries, sadness, sorrow, anger, jealousy, andre what happens andre, all these trauma, all these also have an effect in our mind, in our body, and also in our aura, because these also affect our body. These will give you psychosomatic conditions. So one person ತುಂಬಾ ಹಣದ ಬಗ್ಗೆ ಚಿಂತೆ ಸದಾ ಇದ್ರೆ ಏನಾಗುತ್ತೆ, this emotions will affect in such a way that it will go affect his backache. So people usually having lot of financial issues usually face a lot of lower back issues. So anxiety, depression, heart palpitations agodu, some kind of the other emotional beings andre women. So when she's emotionally, when she's very depressed or frustrated adre, it will go and affect her soft tissue areas, that is her breast, her uterus. Alli enagatte through long life period ಅಲ್ಲಿ, apart from bad habits, so food also ಅದೆಲ್ಲ ಏನು
ಇಲ್ಲ ಅಂದ್ರೆ she will have cancer, she's susceptible to growth, to tumor in her soft tissues. So women, ಇದಕ್ಕೆ ಏನ್ ಹೇಳ್ತಾರೆ sir, read women's ladies affirmation. So that is a wonderful affirmation given only for ladies. So ಅವರನ್ನ how the other, she's half of the world's population, so how the other half should treat her, it depends ಅಲ್ಲ. ವಿ ಸಿ ಎಷ್ಟೊಂದು ವಿ ಸಿ ರೀಸೆಂಟ್ಲಿ ಈಗ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆ, ಹೌ ಅ ವುಮನ್ ಕೇರ್ಲೆಸ್ಲಿ ಮರ್ಡರ್ಡ್ ಅ ಮ್ಯಾನ್. ಸೊ ಇದು ನ್ಯೂಸ್ ಆಗಿ ಇಟ್ ಇಸ್ ಸೋ ಹೈಪ್ಡ್, ಎಷ್ಟು ಇದಕ್ಕೆ ಚರ್ಚೆ ಅಂಡ್ ಆಸ್ಕಿಂಗ್ ಹೌ ಡು ಯು ಫೀಲ್ ಆಸ್ ಅ ವುಮನ್, ಹೌ ಕ್ಯಾನ್ ವುಮನ್ ಬಿ ಲೈಕ್ ದಿಸ್, ಆ ತರ ಎಲ್ಲ ಚರ್ಚೆ ನಡೀತಾ ಇದೆ. ಬಟ್ ನೋ ಬಡಿ ಆಸ್ಕ್, ಎಷ್ಟೊಂದು ಡೌರಿ ಡೆತ್ಸ್ ಆಗಿದೆ, ಎಷ್ಟೊಂದು ಸೂಸೈಡ್ಸ್ ಆಗಿದೆ, ಎಷ್ಟೊಂದು ಟ್ರಾಮಾ ಆಗಿದೆ, ಎಷ್ಟೊಂದು ಗ್ಯಾಸ್ ಬರ್ನ್ ಆಗಿದೆ ಅಲ್ವಾ, ಗ್ಯಾಸ್ ಬರ್ನ್ ಆಗಿ ಡೌರಿ ಡೆತ್ಸ್, ಎಷ್ಟೊಂದು ವಿಮೆನ್ ಹ್ಯಾವ್ ಎಷ್ಟೊಂದು ರೇಪ್ ಕೇಸಸ್ ಆಗಿದೆ, ಅಬ್ಯೂಸ್ ಆಗಿದೆ. But nobody questions alva how the other half, nobody questions a man, what are you doing, how can you be like this, atara question madala alla. That is so bad. So try to change the mentality. So past life traumas also cause problems in the body. Traumas, childhood traumas irbodu, yaro ತೀರ್ಕೊಂಡ್ರು ಅಂತ also has an effect on our body. So what stops the body from healing? What andre, first and foremost, cords. What are these cords? Nakaratmaka samparka. This is what sir has through PVH given affirmations and ella kottirodu to neutralize these negative energy coming from others. So cords ellinda barbodu? From our immediate family members, from our close relatives, then from the people we were. So it can also go beyond that stage. ಎಲ್ಲಿಂದ ಅಂದ್ರೆ ಇಟ್ಕೆ ಸತ್ತವರ ಸೋಲಿಂದನೂ ಕಾರ್ಡ್ಸ್ ಬರುತ್ತೆ. ಸೊ next becomes psychic attacks. So what are the psychic attacks? It could be black magic, ಮಾಟ ಮಂತ್ರ ಮಾಡೋದು, ಉಗ್ರು ತಗೊಳ್ಳೋದು, ಫೋಟೋ ತಗೊಂಡೋಗಿ ಇವ್ರೆ ಹಾಳಾಗೋಗ್ಲಿ ಅಂತ ಬಯಸೋದು, ಆಲ್ ದಟ್ ಕಾಸಸ್ ಬ್ಲಾಕ್ ಮ್ಯಾಜಿಕ್. ವೈಟ್ ಮ್ಯಾಜಿಕ್ ಅನ್ನೋದು ಇಟ್ ಇಸ್ ಅ ಸ್ಪಿರಿಚುವಲ್ ಕನೆಕ್ಷನ್. ನಾವು ಹೋಗ್ತೀವಿ ದೇವಸ್ಥಾನಕ್ಕೆ ಇಲ್ಲ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ಗೆ ಎಲ್ಲಾದ್ರೂ ಹೋದ್ರೆ ಅಲ್ಲಿಂದ ಬರೋದು ಇಟ್ ಇಸ್ ಕಾಲ್ಡ್ ಆಸ್ ವೈಟ್ ಮ್ಯಾಜಿಕ್. ಅದು ಡೈರೆಕ್ಟ್ ಆಗಿ ನಮ್ಮ ಆಜ್ಞಾ ಚಕ್ರ ಮತ್ತೆ ಕ್ರೌನ್ ಚಕ್ರಕ್ಕೆ ಇಟ್ ವಿಲ್ ಕಮ್ ಅಂಡ್ ಶೋಸ್. ಆದ್ರಿಂದ ನಮಗ್ ಹೆಡ್ ಏಕೋ ಇಲ್ಲ ತಲೆ ತುಂಬಾ ಭಾರ ಆಗೋದು, ಹೆವಿನೆಸ್ ಫೀಲ್ ಆಗುತ್ತೆ. ಸೊ ಬಿಫೋರ್ ವಿ ಮೂವ್ ಆನ್ ಟು ದ ಬ್ಲಾಕ್ ಮ್ಯಾಜಿಕ್, ಐ ವುಡ್ ಲೈಕ್ ಟು apart from that we have soul attachments. Soul attachments, you could now huttagindanu soul attachment agbodu, or any time in life we may have soul attachments, or we can attract these souls, or we can invite these souls through yantra, mantra or tantra. We can invite souls, we can attract souls, and so any wandering souls can just come. If your aura is weak, they can just come and get attached to you. ಆಯ್ತಾ? ಸೊ ಫಸ್ಟ್ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಹೇಳೋದಾದ್ರೆ, there are levels in black magic. It goes from basic, sir ಹೇಳಿರೋದು just 4 or 5 levels. ಅದ್ರ ಮೇಲೆ ಸರ್ ಹೇಳಿಲ್ಲ, ಯಾಕಂದ್ರೆ ಅದೆಲ್ಲ ನಿಮಗ್ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಲೆವೆಲ್ ನ ಸುಮ್ನೆ ಡಾರ್ಕ್ ಎನರ್ಜಿ ಅಂತ ಹೇಳಿದ್ದಾರೆ. ದಿಸ್ ಕುಡ್ ಬಿ ಲೈಕ್, ನಾನ್ ಯಾಕೆ ಇದ್ದೀನಪ್ಪ, ನಾನ್ ಯಾಕೆ ಈ ತರ ಇಲ್ಲ, ಯಾರೋ ಏನೋ ತಪ್ಪು ಮಾಡಿದ್ರು, ಅವ್ನ್ ಬುದ್ಧಿ ಇದೆಯಾ, ಆತರ ಹೇಳೋದು. How we react in traffic, if somebody cuts bike ಇಂದ ಕಟ್ ಮಾಡಿದ್ರೆ ಏನೋ ಒಂಥರ ಬೈತಿರೋ, all comes under ಸ್ಮಾಲ್ ಪುಟ್ಟ ಡಾರ್ಕ್ ಎನರ್ಜಿ ಅಂತ ಸರ್ ಹೇಳ್ತಾರೆ. ನಾವು ಗಾಸಿಪ್ ಮಾಡೋವಾಗ, ವಿ ಸಿ ಅನ್ವಾಂಟೆಡ್ ರೀಲ್ಸ್ ಅನ್ನೋವಾಗ, ವಿ ಟೇಕ್ ಆಲ್ ದಿಸ್ ನೆಗೆಟಿವ್ ಎನರ್ಜಿ ಇನ್ ಟು ಅವರ್ ಆರಾ. ಆಲ್ ದಿಸ್ ಆರ್ ಫಸ್ಟ್ ಲೆವೆಲ್ ಡಾರ್ಕ್ ಮ್ಯಾಜಿಕ್. Second level dark magic is we, through our thought forms, words and deeds, now madodu, it's all dark energy. Okay, not only for ourselves, for others. So sir says this first, second and third level dark energy or black magic swataha nave namag now madkotivi. Okay, not only for others, these first 3 levels of dark energy and black magic swataha we do it for ourselves. And then
4th ಲೆವೆಲ್ 5th ಲೆವೆಲ್ ಎಲ್ಲ ತಾಂತ್ರಿಕು ಅಗೋರಿ ಇಟ್ಟು ಮಾಡೋದು ಬೇರೆಯವ್ರಿಗೆ ಅಂಡ್ ನಮ್ಗೆ. ಸೊ ಸರ್ ಸೇಸ್ ಫಸ್ಟ್ ನೀವು ಬ್ಲಾಕ್ ಮ್ಯಾಜಿಕ್ ಫಾರ್ಗಿವ್ನೆಸ್ ಯಾರಿಗ್ ಓದ್ಕೋಬೇಕು, ನಾವು ನಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮಗೆ ಫಾರ್ಗಿವ್ನೆಸ್ ಓದ್ಕೋಬೇಕು. ಅವಾಗ ವಾಟ್ ಎವರ್ ಬ್ಲಾಕ್ ಮ್ಯಾಜಿಕ್ ವಿ ಹ್ಯಾವ್ ಡನ್ ಫಾರ್ ಅವರ್ ಸೆಲ್ಸ್ ವಿಲ್ ಗೆಟ್ ನ್ಯೂಟ್ರಲೈಸ್ಡ್. ಸೊ ಅಪಾರ್ಟ್ ಫ್ರಮ್ ದಟ್ ದರ್ ಇಸ್ ವೈಟ್ ಮ್ಯಾಜಿಕ್. ಗ್ರೇ ಮ್ಯಾಜಿಕ್ ಅಂದ್ರೆ ಏನು, ದ ಸ್ಪಿರಿಚುವಲ್ institutions, they will also do black magic on you andre it becomes gray magic. Apart from that psychic vampires antanu ide, entities anta ide, larvae anta ide ನಮ್ಮ aura ನಲ್ಲಿ. ಎಲ್ಲಾದ್ರೂ if you go to places where ಬಲಿ ಕೊಡ್ತಾ ಇದ್ದಾರೆ ಅಂದ್ರೆ ಆ ಕಡೆ ಹೋದಾಗಲ್ಲ you will be those souls will come and attack you. Women usually ಯಾಕೆ menstruation time ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂದ್ರೆ those souls or those entities, they will come and get attached to you and you will start bleeding more. They are called as psychic vampires. You bleed more, over bleeding ಆಗತ್ತೆ, ನಿಲ್ಲಲ್ಲ menstruate, you'll be menstruating for 3 to 4 months, loss of blood ಆಗತ್ತೆ. ಯಾಕಂದ್ರೆ because of these psychic vampires. Apart from that, you will also lose energy when you go to some kind of a negative area location. Nobody wants to go to a smashana alla ee tara places, or when there is ruins hatra alla hodaga there is a lot of negative energy, aa kade ella hogod beda. So there is also the aura nalli all this will come get attacked and cause lot of problems to you. So apart from that, the last main causes is karmic conditions. Some are born blind, some are born handicapped, some are born kai ilde kaal ilde, or they are born with extra head. Idella because of some kind of disability andre it is because of karma. Neen eno madidya in past lifetimes that you are born in this lifetime ಈ ತರ ಅನುಭವಿಸಿ in karma balance ಮಾಡಕ್ಕೆ ನೀನು you have born with disabilities. Not only disabilities, if you are born with ADHD or autism ಇದ್ರೆ, autism spectrum ಇದ್ರೆ, ಇಲ್ಲ if you have cerebral palsy ಆ ತರ ಎಲ್ಲ ಇದ್ರೇನು you have to know that it is a karmic condition. You have born to balance that karma. Sometimes even the parents have to balance the karma, so even they have to read forgiveness. And first and foremost andre have to accept it, that is it is because of your karma. Apart from that, you are born with family conditions. ಒಂದೇ ಮನೆಯಲ್ಲಿ ಇರ್ಬೋದು, ಮಾತಾಡ್ಕೊಳ್ಳೋದಿಲ್ಲ, ಯಾವಾಗ್ಲೂ ಜಗಳ ಅಂದ್ರೇನು it is because of karmic. You have come to balance karma with these people. So how to balance your karma andre it is reading forgiveness. It is a very simple ಏನು ಒಂದು 1 minute ಸಿಗಲ್ಲ, 1 minute ಆಗಲ್ಲ. ನೀವು ಬೆಳಗ್ಗೆ ಎದ್ದು ಒಂದ್ಸಲ ಫಾರ್ಗಿವ್ನೆಸ್ ಓದ್ಬಿಡಿ, ನೈಟ್ ಮಲ್ಗೋ ಮುಂಚೆ ಒಂದ್ಸಲ ಫಾರ್ಗಿವ್ನೆಸ್ ಓದ್ಬಿಟ್ಟು ಮಲ್ಕೊಳ್ಳಿ. ಯು ವಿಲ್ ಸಿ ದ ಡಿಫರೆನ್ಸ್. ವೈ ದೇ ಸೇ ಬಿಗಿನರ್ಸ್ ಯು ಹ್ಯಾವ್ ಟು ರೀಡ್ ಅಟ್ ಲೀಸ್ಟ್ ಫಾರ್ ಅ ವೀಕ್ 3 times ಅಂದ್ರೆ ಸ್ಲೋಲಿ ಯುವರ್ ಮೈಂಡ್ ವಿಲ್ ಸ್ಟಾರ್ಟ್ ಡಿಸಾಲ್ವಿಂಗ್. ಅದಕ್ಕೆ ಹೇಳೋದು ಯು ಹ್ಯಾವ್ ಟು ರೀಡ್. ದ ಮೋರ್ ಯು ರೀಡ್ ಆಫ್ಟರ್ವರ್ಡ್ಸ್ ನಿಮಗೆ ಗೊತ್ತಾಗತ್ತೆ, ಒಂದ್ಸಲ ಓದಿದ್ರೆ ಸಾಕಪ್ಪ ಓಕೆ ಅಂತ ನಿಮಗೆ ಗೊತ್ತಾಗುತ್ತೆ. So why you are born in poverty also, it is because of past life karma. You would have done something bad for others, you would have cheated people, you would have taken away their life, you would have taken away their wealth. Avrdu shapa ella because of that you are ಅನುಭವಿಸ್ತಾ ಇದ್ದೀವಿ in this lifetime andre it is all because you need to balance your karma. So in this human body we know there is a lot of physical system ide, apart from that internal organs ide. What does all this do? Other purpose ಮಾಡ್ತಾ ಇದೆ ಅಲ್ವಾ? Every organ is doing its own work ಶಿಸ್ತಾಗಿ. We just have to have a proper diet, proper mindset itre idella ಚೆನ್ನಾಗಿ ಬರುತ್ತೆ. Apart from that, according to PVH, our human body has 4 parts. That is our visible physical body with all the organs, and then it has something called as the energy body, emotional body and mental body. These bodies nam kannಕ್ಕೆ ಕಾಣಲ್ಲ, but you can sense that they are there. What is this energy body andre? This energy body has all the information about the
ಫಿಸಿಕಲ್ ಬಾಡಿ. ನಿಮ್ ಬಾಡಿ ಆಸಿಡಿಟಿನ, ನಿಮ್ಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ನಿಮ್ಗೆ ಕಿಡ್ನಿ ಇಶ್ಯೂಸ್ ಇದೆಯಾ, ಇಲ್ಲ ಎಷ್ಟು ಯೂರಿಕ್ ಆಸಿಡ್ ನಿಮ್ ಬಾಡಿನಲ್ಲಿ ಇದೆ. ಸೊ ಆಲ್ ದಿಸ್ ಥಿಂಗ್ ನಿಮ್ ಎನರ್ಜಿ ಬಾಡಿನಲ್ಲಿ ಕೇಳ್ಬೇಕು. ಎವ್ರಿಥಿಂಗ್ ರಿಲೇಟೆಡ್ ಟು ಯುವರ್ ಫಿಸಿಕಲ್ ಬಾಡಿ ಯು ಕ್ಯಾನ್ ಆಸ್ಕ್ ಯುವರ್ ಎನರ್ಜಿ ಬಾಡಿ. ಸೊ ಇಟ್ ಹ್ಯಾಸ್ all the information about the physical body. The astral and the emotional body nalli it has the information of all the emotions you have, be it jealousy, be it complexes, inferiority complex irli, dvesha irli, anger irli, it has the information. So if you are, it also has information of all your psychosomatic issues also. ಯಾವ್ದ್ರಿಂದ ಬಂದಿದೆ ನನಗೆ ಬ್ಯಾಕ್ ಪೇನ್ ಅಂತ ಯು ಕ್ಯಾನ್ ಆಸ್ಕ್ ಯೋರ್ ಇಮೋಷನ್, ವಾಟ್ ಕೈಂಡ್ ಆಫ್ ಇಮೋಷನ್ ಇಸ್ ಮೋರ್ ಅನ್ನೋ ಇದು ಇನ್ಫಾರ್ಮೇಶನ್ ಎಮೋಷನಲ್ ಬಾಡಿನಲ್ಲಿ ಇದೆ. ಮೆಂಟಲ್ ಬಾಡಿ ನಲ್ಲಿ ನಾವು ವಿ ಆರ್ ವೆರಿ ವೆರಿ ಸ್ಟ್ರಾಂಗ್ ಥಾಟ್ ಫಾರ್ಮ್ಸ್. ಇಲ್ಲ ಆ ಕಾಲದಲ್ಲಿ ಪೇಟ್ರಿಯಾಕಿ ಇತ್ತಲ್ಲ, ನಾನು ಹೇಳೋದೇ ಕೇಳ್ಬೇಕು, ಯು ಶುಡ್ ನಾಟ್ ಲಿಸನ್. ಇಲ್ಲ ಈ ರಿಲಿಜಿಯಸ್ ಫನಾಟಿಸಮ್, ನಾನು I am a very devout Hindu, I am a very devout Muslim, I will not even, ಈ ಜಿಹಾದ್ ಎಲ್ಲ ಹೇಳ್ತಾರಲ್ಲ, whoever is non-Muslims we have to kill them, ಆ ತರ fanatism and all is stored in our mental body. And apart from this, all this energy body and everything, astral body, mental body, all together form the aura. So it is an invisible energy field which surrounds our body. It is very colorful. Prana enters through our spleen chakra and goes through all the chakras in our body. So this combination is called our aura. Measure ಮಾಡಿದಾಗ it is up to 2 to 3 feet of each body. Energy body should be up to 2 to 3 feet. ಆಮೇಲೆ ಎಮೋಷನಲ್ ಅದಕ್ಕಿಂತ ದೊಡ್ಡದು ಹೋಗ್ತಾ ಇದ್ರೆ it means you have too much emotions. You have to ಅದನ್ನ ಸರಿಪಡಿಸ್ಬೇಕು. ಹೇಗೆ ಸರಿಪಡಿಸ್ತೀವಿ ಅಂದ್ರೆ with the wand we use it to by doing aura cleansing and Ida Pingala. So apart from that, that is something called as causal body. What is this causal body? Andre, it is in a higher plane. It is not a physical plane. We are all existing in this physical plane and the earth plane alli iddivi. We exist here physically, but that is somewhere in the higher plane. ಯಾವಾಗ ಹೋಗ್ಬೋದು ಈ causal bodyಗೆ ಅಂದ್ರೆ, ನಾವು ಸತ್ತ ಮೇಲೆ ಏನಾಗುತ್ತೆ, our body gets dissolved, but mind will not get dissolved. Mind with all its thought forms and belief system ಏನಾಗಿದೆ ಅಂದ್ರೆ, apart from the mind, our energy body, our astral body and mental body ಅದೆಲ್ಲ ಕಾನ್ಸಂಟ್ರೇಟ್ ಆಗಿ ಲೈಟ್ ತರ ಈ ತರ along with the mind ಏನಾಗುತ್ತೆ, it will come. If you have desires and attachments ಇದ್ರೆ ಇಲ್ಲೇ ಉಳ್ಕೊಳ್ಳುತ್ತೆ. ಇಲ್ಲೇ ಅರ್ತ್ ಪ್ಲೇನ್ ಅಲ್ಲೇ ಇಟ್ ವಿಲ್ ಬಿ ಬೌಂಡ್ ಟು ಹೌ ಟು ಡೂ ದಿಸ್ ಡಿಸೈರ್, ಹೌ ಟು ಓವರ್, ಯಾರನ್ನ ಹೋಗಿ ಅಟ್ಯಾಚ್ ಆಗೋದು, ಆ ತರ ಇಟ್ ವಿಲ್ ಬಿ ವಾಂಡರಿಂಗ್. ಸಪೋಸಿಂಗ್ ಯೋರ್ ಮೈಂಡ್ ಡಿಸಾಲ್ವ್ ಆಯ್ತಂದ್ರೆ, ದಿಸ್ ಸೋಲ್ ಇಟ್ ಇಸ್ ಅ ಪಾರ್ಟ್ ಆಫ್ ಅ ಹೈಯರ್ ಸೋಲ್. ಈ ಹೈಯರ್ ಸೋಲ್ ಎಲ್ಲಿದೆ? ಇಟ್ ಇಸ್ ಇನ್ ದ ಕಾಸಲ್ ಬಾಡಿ. ಸೊ ಇಟ್ ವಿಲ್ ಗೋ take all the good karmas and bad karmas which we are doing in this lifetime. It will take and go to the causal body. The soul goes to the causal. ಅಲ್ಲಿ ಏನಿದೆ? there is a karmic board. So this karmic board, what does it do? It will judge us. It will judge according to our good karma and bad karma. ಏನ್ ಕಲ್ತಿದ್ಯಾ, ಏನ್ ಕಲ್ತ್ಕೋಬೇಕು ಅದನ್ನ ಜಡ್ಜ್ ಮಾಡಿ ಅದಕ್ಕೆ ತಕ್ಕಂತೆ you can either go up the ladder towards the supreme light and merge with it. ಇಲ್ಲ ಬ್ಯಾಡ್ ಕರ್ಮ ಇದ್ರೆ it will send you again to the earth plane to be reborn. So you will keep on being born again and again, because you have to learn the lesson. Karma balance ಮಾಡೋ lesson ಕಲಿಬೇಕು. ಅವಾಗ ತನಕ you have to keep on learning. So all this what you learn is putting a seed in your karmic bank, so that next lifetime also you can go, if you want to become a healer, if you want to find a cure for HIV, if you want to become a scientist, if you want to do good for people. That is the main you have to learn lessons, be good, adanne now kalibeku. So when you have learned the lesson, you go and merge with the supreme light. Illa andre again you are earthbound. So we have 2 cords in this. One is the divine cord, which is our connection to the divine, and one is the antakarna. When God wants you to do good to people andre, he will connect to you
So when you heal others, God connects to you. So eager 7:30 we all have uh, uh, blessing for all the women suffering from period pain. So ಒಂದು 5 ರೌಂಡ್ ಅಲ್ಲೇ ಮಾಡಿದ್ರೆ ಯು ಕ್ಯಾನ್ ಸಿ ಎಷ್ಟು ಅಪಾರವಾದ ಅಂತಃಕರಣ. your ಅಂತಃಕರಣ becomes big. God is connecting to you because you are selflessly doing it for somebody else. You don't need their approval, you don't need anything, you're selflessly doing ಅನ್ನುವಾಗ God automatically connects to you. ಆಯ್ತಾ? So this, the size of the chords ಏನಿದು we can measure. So it will depends varying on your thoughts and emotions. ಆಯ್ತಾ? When you're doing God's work, your ಅಂತಃಕರಣ will be big. ಬೇರೆ ಇಲ್ಲ, ಏನು ಮಾಡಲ್ಲ, follow ಇಲ್ಲ ಅಂದ್ರೆ you won't have ಅಂತಃಕರಣ also. ಆಯ್ತಾ? So what with prana violet healing, what you could do is you can heal, you can become a healer. Everybody can become a healer. You can teach anybody. It is a very simple technique. Anyone can learn. Ashtond YouTube videos ide. Anyone can learn, and you can also teach others. So with this one, not only that, you can do, you can sense the aura, you can clean the aura, you can balance the nadis, you can find chords, ಏನೇನ್ chords ಇದೆ, black magic ಇದೆಯಾ, white magic ಇದೆಯಾ ಅಂತ, you can help others how to come out from their difficulties. Then apart from that, read all the affirmations. Sir the blessing ಅಲ್ಲಿ ಕೂತು ಇನ್ನಷ್ಟು black magic ಎಲ್ಲ ತೆಗೆದು ಹಾಕ್ತಾರೆ. More you become more purer and purer, you yourself become a light. ಆಯ್ತಾ? So this way sir has given a pH diet, yoga, everything is given. Okay, apart from that, sir says we have to live with clear understanding, pure intentions, kind speech, ethical actions, honest livelihood, focused effort, mindful awareness, and deep concentration. So with this way, you can live a happy and balanced life, and you can balance your karma. So with this, we come to the end of our presentation. If you have any doubts, anybody? Sangeeta madam, can you refresh the diploma program before you leave? Yes, okay. Sir has introduced the diploma program. You can either be, okay. First is certification program. Okay, you will be recognized by a certified university. Okay, idrinda if you pay, the fees is 9,000 Indian rupees. You will get a certified diploma diploma finish ಆಗಿದ್ದೀನಿ certification you get from the university. You have to attend a test on all the modules. Sir modules post ಮಾಡಿದ್ದಾರೆ YouTube ಅಲ್ಲಿ. You can attend, you can write the test, and you will get a certification. Sari, you do not want a certification from the university andre, you can just attempt the all the modules to test in there, around 100 201 multiple choice questions. See there, you can attend this. Aita, if you can attend, you'll just get a PVH ಈ ತರ ಎಕ್ಸಾಮ್ ಮುಗ್ದಿದೆ ಅನ್ನೋ PVH ಕೋರ್ಸ್ ಸರ್ಟಿಫಿಕೇಶನ್ ನಿಮಗೆ ಸಿಗತ್ತೆ. ಆಯ್ತಾ? ಇಫ್ ಯು ಡೂ ನಾಟ್ ವಾಂಟ್ ದ ಯೂನಿವರ್ಸಿಟಿ ಸರ್ಟಿಫಿಕೇಶನ್. ಸೊ ಐ ವುಡ್ ಸೇ ದಟ್ ದಿಸ್ ವಿಲ್ you can do it in English also and in Kannada also. And I would say that people who are interested, this has no cost. You can just a nominal cost for the Xerox and all that. Ashtu kotre saku, around ₹50 maybe. Adannu kotre saku, you can write the test. The centers, 2 centers in Bangalore, or there's 1 center in Mysore, whichever feasible. Al hogi ನೀವು test ಕೊಟ್ಟು you can get a certification. Not only that, sometimes it is better to test if you know everything, alva. So that also, for the joy of it, try giving the test. Anything else? So one of the next sessions we'll have about sensing. If people do not know how to sense, andre, you can join in one of those sessions to learn sensing. We will announce in the group that
take stuff like have stuff like fruits or water bottle alla ittiri anta helana. People who want to join, um, be prepared. We'll have one of our sensing classes. Sarina. So with this, we'll come to the end of the program. If you have no doubts, we'll wind up. Thank you, Excuse me, everyone. ma'am. Yes, ma'am. Tell me. Excuse me, ma'am. Ma'am, I just started bit late. Can you please revise the few starting PDFs, PPTs? When did you join, ma'am? Ma'am, I joined like around 11:20 something. Nothing much you have missed, ma'am. Okay. Basic PVH. Are you new to PVH? No, I am old, but we have not yet got the revision done. I just saw the link. Yeah, this is the starting. Okay. This revision. You wanted revision for the exam, is it? Yeah. Oh, okay. You want us to do a revision? No. Just go to the little bit of slides. So then I will do it later on. I will manage out. Okay, this is not a revision for the exam, madam. Okay. This is just for beginners. This is for beginners. Just a Okay. review for the beginners. That's it. Okay, fine. Yeah. Whatever questions in the whatever sir has given in the modules, no, ma'am. Only that will come. Just see his modules. That is more than enough. Okay, fine. Thank you, ma'am. Thank you very you. much. Yeah. Anybody else? So we'll wind up. Thank you all for coming. Thank you all. Thank you, madam. Thank you.